ಏನಾಯ್ತು ಮ್ಯಾಮ್? ಇಲ್ಲಿ ತನಕ ಯಾವುದೇ ವಿಷಯಕ್ಕೂ ಯಾರ ಮನೆ ಹೊಸಲು ತುಳ್ದೋಳಲ್ಲ ಈ ವಸುಂಧರ. ಇವತ್ತಿಲ್ಲಿಗೆ ಬರ್ಬೇಕಾಯ್ತಲ್ಲ ಅನ್ನೋದೇ ವಿಷಾದ ಅನ್ನಿಸ್ತಾ ಇದೆ. ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನಗ್ ಅರ್ಥ ಆಗ್ತಾ ಇಲ್ಲ ಮ್ಯಾಮ್. ನೋಡು ಭೈರವಿ, ಇಷ್ಟು ವರ್ಷ ನನಗೇನೇ ಕಷ್ಟ ಬಂದ್ರು, ಏನೇ ಸಮಸ್ಯೆ ಎದುರಾದ್ರೂ ನಾನೊಬ್ಳೇ ನಿಂತು ಫೇಸ್ ಮಾಡಿರೋಳು. ಇಲ್ಲಿವರೆಗೂ ಯಾರ ಸಹಾಯನೂ ತಗೊಂಡಿರೋ ಇತಿಹಾಸನೇ ಇಲ್ಲ. ಆದ್ರೆ ಇವತ್ತು ಇದೊಂದು ಫೇವರ್ ಬೇಕು ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅಂದ್ರೆ ಪರೋಕ್ಷವಾಗಿ ಸಹಾಯ ಬೇಕು ಅಂತ ಕೇಳ್ತಿದ್ದೀರಾ? ಹಾಗೆ ಅನ್ಕೋ. ನೀವ್ ನನ್ನ ಹತ್ರ ಸಹಾಯ ಕೇಳ್ತಿದ್ದೀರಾ ಅಂದ್ರೆ ಏನು ಅಂತ ಹೇಳಿ ಮ್ಯಾಮ್. ನೀವೇನೇ ಹೇಳಿದ್ರು ನಾನು ಅದನ್ನ ಖುಷಿಯಿಂದ ಮಾಡ್ತೀನಿ. ಅದನ್ನ ನನ್ ಪುಣ್ಯ ಅನ್ಕೋತೀನಿ. ನೋಡು ಭೈರವಿ, ನೀನ್ ನನ್ನ ಹತ್ರ ನಾಟಕ ಎಲ್ಲ ಮಾಡಕ್ ಹೋಗ್ಬೇಡ. ಮಗುನು ಚ್ಯೂಟಿ, ತೊಟ್ಲುನು ತೂಗೋ ಕೆಲ್ಸ ನನ್ನ ಹತ್ರ ಬೇಡ. ಮ್ಯಾಮ್, ಯಾಕೆ ಹಿಂಗ್ ಹೇಳ್ತಿದ್ದೀರಾ? ನಾನೇನ್ ಮಾಡಿದೆ? ನಿಮ್ ತಂದೆ ಓಂಕಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವರು ಅವನ ಅರೆಸ್ಟು ಮಾಡಿದ್ದಾರೆ. ಈ ವಿಷಯ ನಿನಗೆ ಗೊತ್ತಿಲ್ವಾ? ಗೊತ್ತು. ನೋಡಿ, ಅವನ್ ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಕಿಡ್ನಾಪ್ ಮಾಡಿಸಿದ್ದು ಇದೆಲ್ಲ ತಪ್ಪೇ. ಇದನ್ನ ನಾನು ಒಪ್ಕೊಳ್ಳೋದಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ನೀವು ಇಲ್ಲಿ ತನಕ ಬಂದಿರೋ ಉದ್ದೇಶ ಏನು? ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಮೊದಲು ನನ್ನ ಹತ್ರ ಒಂದ್ ಮಾತು ಕೇಳ್ಬೋದಾಗಿತ್ತಲ್ವಾ? ಮಾಡಿರೋದು ಕೊಲೆ ಪ್ರಯತ್ನ, ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟು ಕಂಪ್ಲೇಂಟ್ ಕೊಡ್ಬೇಕಾ?